ಅಥಣಿ ಜಿಲ್ಲೆಯನ್ನಾಗಿ ಘೋಷಿಸುವಂತೆ ಆಗ್ರಹಿಸಿ ಪ್ರತಿಭಟನೆಯು ಜಿಲ್ಲೆ ಹೋರಾಟ ಸಮಿತಿಯ ವತಿಯಿಂದ ಅಥಣಿಯ ಅಂಬೇಡ್ಕರ್ ವೃತ್ತದ ಬಳಿ ಮಾನವ ಸರಪಳಿ ನಿರ್ಮಿಸಿ 1 ಗಂಟೆಗಳ ಕಾಲ ರಸ್ತೆ ತಡೆ ಹಿಡಿದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. ಅಥಣಿ ಜಿಲ್ಲೆ ಆಗಬೇಕೆಂಬ ಅನೇಕ ವರ್ಷಗಳಿಂದ ಬೇಡಿಕೆ ಇದ್ದು ಇಲ್ಲಿನ ಜನರಿಗೆ ಮತ್ತು ವ್ಯಾಪಾರಸ್ಥರಿಗೆ ವಹಿವಾಟು ಮಾಡಲು ತೊಂದರೆಯಾಗುತ್ತಿದ್ದು ಅಥಣಿ ಜಿಲ್ಲೆ ಆದರೆ ಇಲ್ಲಿನ ಜನರಿಗೆ ಸೂಕ್ತವಾಗುತ್ತದೆ ಎಂದು ಯುವ ಕಾಂಗ್ರೆಸ್ ಮುಖಂಡ ಗಜಾನನ ಮಂಗಸೂಳಿ ಅವರು ಹೇಳಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದಂತಹ ರವಿ ಪೂಜಾರಿ, ಶಿವಕುಮಾರ್ ಸವದಿ ಹೇಳಿದ್ದೇನು ಅನ್ನೋದನ್ನು ಕೇಳೋಣ ಬನ್ನಿ. ದೃಷ್ಟಿಕೋನ ಇಟ್ಟುಕೊಂಡು ಹೋರಾಟವನ್ನ ಮಾಡ್ತಾ ಬಂದಿದ್ದೇವೆ. ಆದರೆ ಇವತ್ತು ನಮಗೆ ಯಾವುದೇ ತರಹದ ನ್ಯಾಯ ಸಿಗದೆ ಅನ್ಯಾಯಕ್ಕೆ ಒಳಗಾಗಿದ್ದೇವೆ. ಸರ್ಕಾರದ ನಾವೆಲ್ಲ ಹೋರಾಟವನ್ನ ಮಾಡಬೇಕಾಗಿದ್ದು ಅನಿವಾರ್ಯವಾಗಿದೆ. ಆ ರೈತ ಮುಖಂಡರಾಗಿರ್ತಕ್ಕಂಥ ಅಣ್ಣಪ್ಪಣ್ಣ ಹಳೂರವರು ತಮ್ಮ ಯೋಗಿಯನ್ನ ಮನದಲ್ಲಿ ನೆನೆಸುತ್ತಾ ಇವತ್ತು ಏನೊಂದು ಅಥಣಿಯ ಕಡೆ ತಾಲೂಕು ಇರ್ತಕ್ಕಂಥ ಒಂದು ಜಿಲ್ಲೆ ಮಾಡತ್ ಹೇಳ್ತಕ್ಕಂಥ ಹೋರಾಟಗಾರ ನಮ್ಮ ಬಹಳ ಹಿಂದುಳಿದ ಒಂದು ತಾಲೂಕು ಇರೋದ್ರಿಂದ ಒಂದು ಜಿಲ್ಲಾ ವಿದ್ಯಾರ್ಥಿಗಳು ಹಿಡ್ಕೊಂಡು ಒಂದು ಎಲ್ಲ ರೈತ ಬಂಧುಗಳೇ, ನಾಗರಿಕ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ಬಹುಶಃ ಅಥಣಿ ಅಂದಾಗ ಯಾವಾಗಲೂ ನಮಗೆ ಸೌಲಭ್ಯಗಳು ಮೊದಲು ಸಿಗಬೇಕು. ಆದ್ರೆ ವಿಷಾದನೀಯ ಸಂಗತಿ ಏನಂದ್ರೆ ನಮಗೆ ಯಾವುದೇ ಸೌಲಭ್ಯಗಳು ಮೊದಲು ಸಿಗುವುದಿರಲಿ, ಕೊನೆಗೂ ಸಿಗದ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಂದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ಹೆಚ್ಚು ವಿಸ್ತೀರ್ಣಗೊಳ್ತಕ್ಕಂಥ ತಾಲೂಕು ನಮ್ಮ ಅಥಣಿ, ಹೆಚ್ಚು ರೆವಿನ್ಯೂ ಕೊಡ್ತಕ್ಕಂಥ ತಾಲೂಕು ನಮ್ಮ ಅಥಣಿ. ಇವತ್ತು ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಹೆಚ್ಚು ಶುಗರ್ ಫ್ಯಾಕ್ಟರಿಗಳನ್ನ ಹೊಂದಿರತಕ್ಕಂಥ ನಮ್ಮ ಅಥಣಿಗೆ ಯಾವಾಗಲೂ ನಮ್ಮ ಜಿಲ್ಲಾ ಸ್ಥಾನಮಾನ ಸಿಗಬೇಕಾಗಿತ್ತು. ಆದರೆ ದುರ್ದೈವದ ಸಂಗತಿ, ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದ ಇವತ್ತು ನಮಗೆ ಇನ್ನೂವರೆಗೂ ಜಿಲ್ಲೆಯ ಸ್ಥಾನಮಾನ ಸಿಕ್ಕಿಲ್ಲ. ಇವತ್ತು ಕೆಲಸಂಗದಿಂದ ನಾವು ಬೆಳಗಾವಿಗೆ ಒಬ್ಬ ನಾಗರಿಕ ಹೋಗಿ ಕೆಲಸ ಮಾಡ್ಕೊಂಡು ಬರ್ಬೇಕಂದ್ರೆ 400 ಕಿಲೋಮೀಟರ್ ಪ್ರಯಾಣ ಮಾಡಬೇಕು. ಇಷ್ಟೊಂದು ದೂರದ ಒಂದು ಡಿಸ್ಟೆನ್ಸ್ ಇರುವಂತ ನಾವು ಸ್ಥಳದಲ್ಲಿ ನಾವಿದ್ದೇವೆ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಜನಸಾಮಾನ್ಯರಿಗಿರ್ಬೋದು, ವಿದ್ಯಾರ್ಥಿಗಳಿಗಿರ್ಬೋದು, ರೈತರಿಗಿರ್ಬೋದು, ನಾಗರಿಕರು ಇರ್ಬೋದು, ಬಹಳಷ್ಟು ವರ್ಷಗಳಿಂದ ನಾವು ತೊಂದರೆಯನ್ನು ಅನುಭವಿಸ್ತಾ ಇದ್ದೀವಿ. ಅದಕ್ಕಾಗಿ ನಮಗೆ ಜಿಲ್ಲೆ ನಮ್ಮ ನ್ಯಾಯಯುತ ಹಕ್ಕು, ನಾವು ಯಾರದೇ ಒಂದು ಪಾಲನ್ನು ಕೇಳ್ತಾ ಇಲ್ಲ, ಯಾರ ಪಾಲನ್ನು ನಾವು ಕಸಿದುಕೊಳ್ತಾ ಇಲ್ಲ. ನಮ್ಮ ನ್ಯಾಯಯುತ ಬೇಡಿಕೆಯನ್ನು ನಾವು ಕೇಳ್ತಾ ಇದ್ದೀವಿ. ಯಾಕಂದ್ರೆ ಬ್ರಿಟಿಷರು ಇದ್ದಾಗ ಇದು ಅಥಣಿ ಇದ್ದದ್ದು ಒಂದು ದೊಡ್ಡ ಹೋರಾಟಗಾರನ ಬದಲು ಮಾಡಿಕೊಂಡು ಎಲ್ಲರೂ ಅಥಣಿ ಜಿಲ್ಲೆಗೆ ಒಂದು ಸಹಕಾರ ಹೇಳ್ತಾ, ಭೌಗೋಳಿಕವಾಗಿ ಜನಸಂಖ್ಯೆ ಆಧಾರದ ಮೇಲೆ ನಮ್ಮ ಜಿಲ್ಲೆ ಆಗಬೇಕಂತ ಸುಮಾರು ವರ್ಷಗಳಿಂದ ಹೋರಾಟ ನಮ್ಮದಾಗಿದೆ. ಅದೇ ರೀತಿ ಇವತ್ತು ಕೂಡ ನಮ್ಮ ಅಥಣಿ ಜಿಲ್ಲೆ ಆಗಬೇಕು, ಅನೇಕ ಉದ್ಯೋಗ ವ್ಯಾಪಾರಸ್ಥರಿಗೆ ಅನುಕೂಲ ಆಗತ್ತೆ. ಜೊತೆಗೆ ಒಂದು ಏನು ನಮ್ಮ ಜಿಲ್ಲೆ, ನಮ್ಮ ಅಥಣಿ ಐತಲ್ಲ, ಅಥಣಿಗೆ ವಿಶೇಷವಾಗಿರ್ತಕ್ಕಂಥ ಮಹತ್ವ ಇದೆ. ನಾವು ಎಲ್ಲ ರಂಗದಲ್ಲಿ ಕೂಡ ಅಧ್ಯಯನ ಮಾಡಿದ್ರು ಕೂಡ ಬಹು ಇತಿಹಾಸ ಇದೆ ಅಥಣಿದು. ಯಾಕಂದ್ರೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಬಾಂಬೆ ಪುರಸಭೆ ಮತ್ತು ಅಥಣಿ ಪುರಸಭೆ ಏಕಕಾಲಕ್ಕೆ ಆಗಿರುವಂತದ್ದು. ಆದ್ರೆ ಇವತ್ತಿನ ದಿನ ಏನಾಗಿದೆ, ಬಾಂಬೆ ಮಹಾನಗರ ಪಾಲಿಕೆ ಆಗಿ ಹೋಗಿದೆ, ಆದ್ರೆ ನಮ್ಮ ಅಥಣಿ ಪುರಸಭೆ ಆಗಿ ಉಳಿದಿದೆ. ಇದರ ಆಧಾರದ ಮೇಲೆ ನಾವು ನೋಡಬೇಕು ಎಷ್ಟು ನಮ್ಮ ಅಥಣಿಗೆ ಹಿಂದುಳಿದಿದೆ ಅಂತ ನಾವೆಲ್ಲ ಆಲೋಚನೆ ಮಾಡಬೇಕಾದದ್ದು ಈ ಸಂದರ್ಭದಲ್ಲಿ. ಅದಕ್ಕಾಗಿ ನಮ್ಮ ಅಥಣಿ ಜಿಲ್ಲೆ ಆಗಬೇಕು, ಯಾವುದೇ ಕಾರಣಕ್ಕೂ ನಾವು ಅಥಣಿ ಜಿಲ್ಲೆ ಆಗದೆ ಬಿಡುವುದಿಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಅನೇಕರು ಮಾತನಾಡಿದ್ದಾರೆ. ಅವರಿಗೆಲ್ಲರಿಗೆ ಜಿಲ್ಲಾ ಕೇಂದ್ರದಿಂದ ಅತಿ ದೂರದಲ್ಲಿ ಇರ್ತಕ್ಕಂಥ ಒಂದು ತಾಲೂಕು, ಇಡೀ ಜಿಲ್ಲೆಯಲ್ಲಿನೇ ಇಡೀ ರಾಜ್ಯದಲ್ಲಿನೇ ಇವತ್ತಿನ ದಿನಮಾನದಲ್ಲಿ ಜಿಲ್ಲೆ ಕೇಂದ್ರಕ್ಕಾಗಿ ಜಿಲ್ಲೆ ಆಗಲಿಕ್ಕೆ ಅತ್ಯಂತ ಸೂಕ್ತ, ಯೋಗ್ಯ ಎಲ್ಲ ಆಯಾಮಗಳಲ್ಲಿ ಇರ್ತಕ್ಕಂಥ ತಾಲೂಕು ಅದಂತಂದ್ರೆ ಅದು ನಮ್ಮ ಅಥಣಿ. ಹಿಂದಿನ ಹಲವಾರು ದಿನಗಳಿಂದ ನಾವುಗಳು ಅಥಣಿ ಜಿಲ್ಲೆಯ ಕೂಗನ್ನ ನಾವು ಮಾಡ್ತಾ ಬಂದಿದ್ದೀವಿ. ಎಲ್ಲೋ ಒಂದ್ ಕಡೆ ಒಂದು ಇಚ್ಛಾಶಕ್ತಿಯ ಕೊರತೆ ಎದ್ದು ಕಾಣ್ತಾ ಇದೆ.
ಈ ಒಂದು ಪ್ರತಿಭಟನೆಯ ಮೂಲಕ ನಾವು ಇಡೀ ರಾಜ್ಯ ಸರ್ಕಾರವನ್ನ ಈ ಸಂದರ್ಭದಲ್ಲಿ ಎಚ್ಚರಗೊಳಿಸಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಬೆಳಗಾವಿ ಜಿಲ್ಲೆ ವಿಭಜನೆ ಪ್ರಸ್ತಾಪ ತಮ್ಮ ಮುಂದೆ ಇಲ್ಲೂ ಅನ್ನುವಂತ ಒಂದು ಸಂದೇಶವನ್ನ ಮೊನ್ನೆ ಬೆಳಗಾವಿ ವಿಧಾನಸಭಾ ಅಧಿವೇಶನದಲ್ಲಿ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಈ ಪ್ರತಿಭಟನೆ ಮುಖಾಂತರ ನಾವು ಅವರಿಗೆ ಒಂದು ಸಂದೇಶವನ್ನ ಮಾನ್ಯ ತಾಲೂಕು ಅಧಿಕಾರಿಗಳ ಮೂಲಕ ಕೊಡುವಂತಹ ಒಂದು ಪ್ರಯತ್ನವನ್ನ ಸಾಂಕೇತಿಕವಾಗಿ ಇವತ್ತು ನಾವು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇಂಥ ಪ್ರತಿಭಟನೆಗಳು ಯಶಸ್ವಿ ಆಗಬೇಕಾದ್ರೆ ಇದು ಒಂದು ಶುರುವಾತ ಅಂತ ನಾನು ಭಾವಿಸ್ತೀನಿ. ಇನ್ನೂ ಬರ್ತಕ್ಕಂಥ ದಿನಮಾನಗಳಲ್ಲಿ ಇನ್ನೂ ದೊಡ್ಡ ಸಂಖ್ಯೆಯಲ್ಲಿ ನಾವೆಲ್ಲ ಪಾಲ್ಗೊಂಡು ಬೇರೆ ಬೇರೆ ಹಂತಗಳಲ್ಲಿ ಹೋರಾಟವನ್ನು ಮಾಡಿ ನಾವು ಅಥಣಿ ತಾಲೂಕು ಜಿಲ್ಲಾ ಕೇಂದ್ರವಾಗಲಿಕ್ಕೆ ಯೋಗ್ಯವಾದ ನಮ್ಮ ಮನವರಿಕೆಯನ್ನು ನಾವು ರಾಜ್ಯ ಸರ್ಕಾರಕ್ಕೆ ಮಾಡಿಕೊಡುವ ಮುಖಾಂತರ ಎಲ್ಲರೂ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಬೆಳಗಾವಿ ಜಿಲ್ಲೆ ವಿಭಜನೆ ಆಗುವುದಾದ್ರೆ ಬೆಳಗಾವಿ ಜಿಲ್ಲಾ ಕೇಂದ್ರವನ್ನು ಮಾಡುವ. ಇದೇ ವೇಳೆಯಲ್ಲಿ ಸಂತೋಷ್ ತೋಡಕರ್, ಜಿಲ್ಲಾ ಹೋರಾಟ ಸಮಿತಿಯ ಅಧ್ಯಕ್ಷರು, ಕರವೆಯ ಅಧ್ಯಕ್ಷರಾದ ಉದಯ್ ಮಕಾನಿ, ಸುಭಾಷ್ ಭಾಮನೆ ಸೇರಿದಂತೆ ಈ ಹೋರಾಟದಲ್ಲಿ ಅನೇಕ ಸಂಘ ಸಂಸ್ಥೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹೋರಾಟಕ್ಕೆ ಸಾಥನ್ನು ನೀಡಿದಂತಾಗಿದೆ. ಬ್ಯೂರೋ ರಿಪೋರ್ಟ್, ರಾಜು ವಾಗಮೋರೆ, ಭಾರತ ವೈಭವ ನ್ಯೂಸ್, ಅಥಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.